ನೋಡಿ, ರಾಜಕಾರಣಿಗಳು ಕೊಡೋ ಒಂದೊಂದು ಹೇಳಿಕೆ ಹಿಂದೆ 10 ಲೆಕ್ಕಾಚಾರ ಇರುತ್ತೆ ಅನ್ನುವಂಥದ್ದು ಪಕ್ಕ. ಈಗ ವಿಧಾನಮಂಡಲದ ಅಧಿವೇಶನ ನಡೀತಿರುವಾಗ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರೋ ಒಂದೇ ದಾಟಿಯ ಹೇಳಿಕೆಗಳ ಲೆಕ್ಕಾಚಾರದ ಬಗ್ಗೆ ವಿಧಾನಸಭೆಯ ಮೊಗಸಾಲೆಯಲ್ಲೇ ಭಾರಿ ಚರ್ಚೆಗಳಾಗ್ತಾ ಇದೆ. ಅದರ ವಿವರ ಇಲ್ಲಿದೆ ನೋಡಿ. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂಥದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂಥದ್ದು. There is no difference between Jaish-e-Mohammed, Taliban and RSS because all the three are not registered in this country. ಆನೆನ ಕೇಟಕ್ಕೆ ಬೀಳ್ಸೋದು ಅಂತಾರೆ. ಹಂಗಾಯ್ತು ಇವ್ರ ಕತೆ. ಎಳ್ಕೊಂಡು ಹೋಗಿ ಗುಂಡಿಗೆ ಬೀಳ್ಸಕ್ ನೋಡ್ತಾರೆ. ಬಿದ್ರೆ ಮುಗಿತು ಕತೆ. ಅವ್ರಿಗೆ ಬೇಕಾಗಿರೋದು ಅದೇ, ಏನಾದರೂ ಒಳಗೊಳಗೆ ಅವರು ಬೀಳ್ಸಂಗ್ ಮಾಡೋದು. ಇವ್ರು ಬಿದ್ದಂಗೆ ಮಾಡೋದು. ಹಿಂಗೆ ಡ್ರಾಮಾ ಏನಾದರೂ ಮಾಡ್ತಾರಾ ಅಂತ ಒಂದು ಕಣ್ಣು ಇಡಬೇಕು ನೋಡು ಅಂತ ಏನೋ ಡ್ರಾಮಾ ಹೈ ಡ್ರಾಮಾ ಅಂತ ಹೇಳ್ತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ನೀವು ತರೋದು ಬರೀ ನಾಟಕ ಅಲ್ಲ, ಬೀದಿ ನಾಟಕ ಮಾಡೋರ್ ಕತೆ. ಅವ್ರದ್ದೆಲ್ಲ ಬರೀ ಡ್ರಾಮಾ ಅಲ್ಲ, ಹೈ ಡ್ರಾಮಾ ಅಂತ ಬರ್ತಾ ಇರಲ್ವಾ ಹೆಡ್ಲೈನು. ಈಗ ನೀವು ತಂದಿರೋ ಗುಸುಗುಸು ಸುದ್ದಿ ಏನು, ಅದನ್ನ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ಬಿಟ್ರು ನೋಡಿ. ಹೈ ಡ್ರಾಮಾ ಹಾಗೂ ಡೈಲಾಗ್ ಡ್ರಾಮಾ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನಸಭಾ ಅಧಿವೇಶನ ಶುರುವಾಗಿದ್ದೇ ಆಗಿದ್ದು. ವಿರೋಧ ಪಕ್ಷದ ನಾಯಕರಿಗೆ ಬೇಡ ಅಂದ್ರೂ ಹೋರಾಟ ಮಾಡೋಕೆ ಸರಿಯಾಗಿರೋ ವಿಷಯಗಳು ಒಂದರ ಬೆನ್ನ ಹಿಂದೆ ಒಂದರಂತೆ ಬರ್ತಾನೆ ಇದೆ. ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಕನ್ಫ್ಯೂಸ್ ಆಗುವಷ್ಟು ವಿಷಯಗಳು. ಹಿಂಗಿರುವಾಗ ಈ ಕಡೆ ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್ ಅವರು ಮೀಡಿಯಾದವರನ್ನ ನೋಡಿ RSS ವಿಷಸರ್ಪ, ಹಾವಿನಪುರ, ತಾಲಿಬಾನು ಉಗ್ರ ಸಂಘಟನೆ ಅಂತೆಲ್ಲ ಬೈಯೋಕೆ ಶುರು ಮಾಡಿದ್ದಾರೆ. RSS ನ ಕೃಪಾಪೋಷಿತ BJP ಏನಿದೆ ಅದು ಅಧಿಕಾರದಲ್ಲಿದೆ ಅಂತ ಹೇಳಿ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ, ಇಷ್ಟೊಂದು ಅಧಿಕಾರದ ಮದ ಬಂದಿದೆ. ಇಲ್ಲ ಅಂತಂದ್ರೆ ಇವ್ರಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಈ ಕಡೆ ಬಿಜೆಪಿ ನಾಯಕರ ಕೈಯಲ್ಲಿ ಹನೂರ್ನಿಂದ ಹಿಡಿದ ನಾಗೇಂದ್ರ ಹಗರಣದವರೆಗೂ 10 ಹೋರಾಟದ ವಿಷಯ ಇರುವಾಗ ಮತ್ಯಾಕೆ ಕರೆದು ಹಿಂಗೆ ಬಾಯಿಗೆ ಆಹಾರ ಕೊಡ್ತಿದ್ದಾರೆ ಅಂತ ಚೆಕ್ ಮಾಡಿದಾಗ ವಿಧಾನಸೌಧದ ಕಾರಿಡಾರ್ನಲ್ಲೇ ಸಿಕ್ಕ ಉತ್ತರ ಏನಪ್ಪಾ ಅಂದ್ರೆ, ಇದು ಗಾಳಿಯ ದಿಕ್ಕೆ ತಿರುಗಿಸೋ ಪ್ಲಾನ್ ಅಂತೆ. There is no difference between, because it is an unregistered organization. Jaish-e-Mohammed, Taliban, all these organizations are unregistered. There is no difference between Jaish-e-Mohammed, Taliban and RSS because all the three are not registered in this country. ವಿಧಾನಸೌಧದ ಕಾರಿಡಾರ್ನ ಮೂಲಗಳ ಪ್ರಕಾರ ಹನೂರು ಎನ್ಕೌಂಟರ್ನಿಂದ ನಾಗೇಂದ್ರ ಹಗರಣದವರೆಗಿನ ಸಾಲು ಕಾವೇರುವ ವಿಷಯಗಳ ದಿಕ್ಕು ತಪ್ಪಿಸೋಕೆ ಅಂತಾನೆ ಕೈಪಾಳೆಯದಲ್ಲಿ ರೆಡಿಯಾಗಿರೋ ಸ್ಟ್ರಾಟರ್ಜಿನೇ ಟಾರ್ಗೆಟ್ RSS. ಯಾವಾಗ ಹಾವಿನಪುರ, ವಿಷಸರ್ಪ, ತಾಲಿಬಾನ್ ರೀತಿ ನೋಂದಣಿಯಾಗದ ಸಂಘಟನೆ ಅಂತ ಕೈ ನಾಯಕರು ಹೇಳ್ತಾರೋ ಆಗ BJP ನಾಯಕರು ಮುಗಿಬೀಳ್ತಾರೆ. ಹಾಗೆ ಮುಗಿಬಿದ್ದ ಕೂಡಲೇ ಮುಖ್ಯವಾದ ವಿಷಯ ಡೈವರ್ಟ್ ಆಗುತ್ತೆ. ಇಷ್ಟಾದರೆ ಕೈ ನಾಯಕರ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿರೋ ಕೈ ಶಾಸಕಾಂಗ ಪಕ್ಷದ ಕಚೇರಿಯಲ್ಲೇ ಮಾತನಾಡಿಕೊಂಡಿದ್ದು ಅದೇ ಕೊಠಡಿಯ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.